ರಾಬರ್ಟ್ ಸಿನಿಮಾದಲ್ಲಿ ಒಂದು ವಾಟರ್ ಸನ್ನಿವೇಶ ಇದೆ. ಒಂದು ನೀರಿನಲ್ಲಿ ಮುಳುಗುವಂಥ ಸನ್ನಿವೇಶ. ವಿನೋದ್ ಪ್ರಭಾಕರ್ ಮತ್ತು ದರ್ಶನ್ ಸರ್. ಅದಕ್ಕೆ ಆ್ಯಕ್ಚುಲಿ ಏನಂದರೆ ಅದೊಂದು ನೀರಿನಲ್ಲಿ ಮುಳುಗುವಂಥ ಸನ್ನಿವೇಶ ಏನಂದರೆ ಅದು ಒಂದು ಮಗು ಮುಳುಗ್ತಾ ಇರ್ತದೆ, ಅದನ್ನು ಎಸ್ಕೇಪ್ ಮಾಡೋದಕ್ಕೆ ಕಂಟೈನರಲ್ಲಿ ಸಿಗಾಕೊಂಡು ಎಸ್ಕೇಪ್ ಆಗುವಂಥ ಸೀನ್ ಅದು. ಅದನ್ನ ಆ್ಯಕ್ಚುಲಿ ಇವರು ಮೊದಲೇ ಇಬ್ಬರಿಗೂ ಅಷ್ಟು ಈಜು ಅಂದರೆ ನೀರ ಬಗ್ಗೆ ಅಷ್ಟೊಂದು ಇದಿಲ್ಲ. ಅದರಲ್ಲಿ ಹೆಂಗೆ ಮಾಡ್ತಾರೆ ಏನೋ ಅನ್ನೋ ಸನ್ನಿವೇಶಕ್ಕೆ ಏನು ಮಾಡಿದ್ರು, ಎಲ್ಲ ನಿರ್ಮಾಪಕರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಎಲ್ಲ ಮುಂಬೈಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಮುಂಬೈಯಲ್ಲಿ ಏನಕ್ಕೆ ಅಂದರೆ ಅದು ಅಂಡರ್ ವಾಟರ್ ಶೂಟ್ಸ್ಗೆ ಸಪ್ರೇಟ್ ಒಂದು ಕ್ಯಾಮ್ರಾ ಸೆಟಪ್ಸು ಮತ್ತು ಕ್ರೂ ಎಲ್ಲ ಇರ್ತಾರೆ. ಆ ಕ್ರೂಸ್ನೆಲ್ಲ ಇಟ್ಕೊಂಡು ನಾವು ಅದನ್ನು ಮಾಡೋಣ ಅಂತ ಹೇಳಿದಾಗ ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಬಜೆಟ್ ತುಂಬಾ ಹೆವಿ ಆಗ್ತದೆ, ಸಿಕ್ಕಾಪಟ್ಟೆ ಆಗ್ತದೆ. ಆದರೂ ಪರವಾಗಿಲ್ಲ ನಾವು ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಡಿಸೈಡ್ ಆಗ್ತಾರೆ. ಆವಾಗ ನಾನು ಒಂದು ಕ್ವಶನ್ ರೈಸ್ ಮಾಡ್ತೀನಿ, ನನಗೆ ಒಂದೇ ಒಂದು ಅವಕಾಶ ಕೊಡಿ, ಅಲ್ಲೋಗಿ ನೀವು ಮಾಡೋದನ್ನ ಏನಕ್ಕೆ ನಾನು ರಿಸ್ಕ್ ತೊಗೊಂಡು ಇಲ್ಲೇ ಮಾಡಿಸ್ತೀನಿ. ಹಾಗೆ ಅಂದಾಗ ನಿರ್ದೇಶಕರು ನಿರ್ಮಾಪಕರೆಲ್ಲ ಹೇಳ್ತಾರೆ, ಬೇಡ ಇದು ನೀರಿನ ಮ್ಯಾಟ್ರ್, ಇದು ತುಂಬ ಕಷ್ಟ ಆಗ್ತದೆ ಅಂತ. ಆವಾಗ ಏನಾಗುತ್ತೆ, ಸರಿ ಇಲ್ಲ ನಾನು 100% ಒಂದೇ ಒಂದು ಚಾನ್ಸ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ. ಕೊನೆಗೆ ದರ್ಶನ್ ಸರ್ ಆವಾಗ ತಾನೇ ಕ್ಯಾರನಿಂದ ಈಚೆ ಬರ್ತಾರೆ, ಎಲ್ಲ ಡಿಸ್ಕಷನ್ ಬರ್ತಾರೆ. ಕೂತ್ಕೊಳ್ಳಿ ಬಂದು ಅವರು ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಏನು ಡಿಸ್ಕಷನ್ ಅಂದಾಗ ನಾನು ಒಂದು ಮಿನಿಯೇಚರ್ನ ರೆಡಿ ಮಾಡಿರ್ತೀನಿ. ಅಷ್ಟೊತ್ತಿಗೆ ಆ ನೀರಲ್ಲಿ ಮುಳುಗುವಂಥ ಒಂದು 2 ಕ್ಯಾರೆಕ್ಟರ್ಗಳನ್ನ ಇಟ್ಬಿಟ್ಟು ನಾನು ಇದನ್ನು ಮಾಡಿ ಲೈವ್ ನಾನು ತೋರಿಸಿದಾಗ ಏನಂದರೆ, ಇಲ್ಲ ಮುಂಬೈಲಿ ಮಾಡೋಣ, ಇದು ವಾಟ್ರಲ್ಲಿ ಸನ್ನಿವೇಶ, ಇದು ತುಂಬ ಎಫೆಕ್ಟಿವ್ ಅಂದಾಗ ನನಗೆ ಒಂದು ಮಾತು ಹೇಳ್ತಾರೆ, ಮೋಹನ್ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ. ಖಂಡಿತ ಸರ್, ನಾನು ಮಾಡ್ತೀನಿ ಸರ್, ನನಗೊಂದು ಅವಕಾಶ ಕೊಡಿ ಅಂತ. ಅದಕ್ಕೆ ನೀವು ಯಾಕೆ ಅಷ್ಟೊಂದು ಖರ್ಚು ಮಾಡಿಕೊಂಡು ಮುಂಬೈಗೆ ಹೋಗಿ ಶೂಟ್ ಮಾಡೋವಂಥದ್ದು, ಇಲ್ಲೇ ಮಾಡ್ತೀನಿ ಅಂತ ಮೋಹನ್ ಹೇಳ್ತಾ ಇದ್ದಾರೆ. ಇಲ್ಲೇ ಮಾಡೋಣ 100%, ಬೇಡ ಇದು ನಮ್ಗೆ ಯಾಕೋ ರಿಸ್ಕ್ ಅನಿಸುತ್ತೆ ಹಂಗೆ ಹಿಂಗೆ ಅಂತ. ಅವಾಗ ಎತ್ಕೊಂಡು ಇಲ್ಲ ನನಗೆ ಮೋಹನ್ ಮೇಲೆ ನಂಬಿಕೆ ಇದೆ, 100% ಮಾಡ್ತಾರೆ, ನಾನು ಇಲ್ಲೇ ಮಾಡೋಣ ಅಂತ. ಈ ಥರ ಒಂದು ಏನಂದರೆ ಸಾಕಷ್ಟು ಎನ್ಕರೇಜ್ ಕೊಡ್ತಾರೆ. ಅವ್ರು ಎನ್ಕರೇಜ್ ಕೊಟ್ಟು ಇಲ್ಲ ಇಲ್ಲೇ ಮಾಡಿ ನೀವು ಮಾಡ್ತಾರೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಪ್ರೈವೇಟ್ ಒಂದು ಪೂಲ್ನ ತೊಗೊಂಡು ಅಲ್ಲಿಗೆ ಕ್ರೇನ್ ತರಿಸಿ ಕಂಟೈನರ್ನ ಕ್ರಿಯೇಟ್ ಮಾಡಿ ಹಿಂದಿನ ದಿನ ನಾವು ಟ್ರಯಲ್ ಶೂಟ್ ಮಾಡಿಕೊಡ್ತೀವಿ. ಮಾರನೇ ದಿನ ಬರ್ತಾರೆ ಹೀರೋ ಮತ್ತು ನಮ್ಮ ದರ್ಶನ್ ಸಾರು, ವಿನೋದ್ ಪ್ರಭಾಕರ್ ಎಲ್ಲರೂ ಮಾಡಿಬಿಟ್ಟು ಎಲ್ಲ ಶೂಟ್ ಮಾಡ್ತಾರೆ. ಎಷ್ಟು ಸರಾಗವಾಗಿ ಮಾಡ್ತಾರೆ ಅಂದರೆ ಒಂದು ಚೂರು ಇದಾಗಲ್ಲ. 2 days 3 daysನಲ್ಲಿ ಆ ಶೂಟ್ ಮುಗಿಸಾದ್ಮೇಲೆ ದರ್ಶನ್ ಸರ್ ಬಂದು ಬೆನ್ನು ತಟ್ತಾರೆ. ಆಮೇಲೆ ಇವರು ಡೈರೆಕ್ಟರ್ ಸರ್ ಎಲ್ಲ ಇಡೀ ಎಂಟೈರ್ ಟೀಮ್ಗೆ ಅವತ್ತು ಪಾರ್ಟಿನ ಕೊಡ್ತಾರೆ. ಈ ರೀತಿ ನಮ್ಗೆ, ಯಾಕಂದರೆ ಅವರು ಎನ್ಕರೇಜ್ ಮಾಡ್ತಾರೆ. ಆ ಥರ ಅವ್ರ ಜೊತೆ ಒಡನಾಟಗಳನ್ನ ಹೇಳ್ಕೋಬೇಕಂದ್ರೆ ಆಮೇಲೆ ಅವ್ರು ಒಂದು ಸಲ ಬಿಲೀವ್ ಮಾಡಿಬಿಟ್ರೆ ಆ ವ್ಯಕ್ತಿ ಬಗ್ಗೆ ಗ್ಯಾರಂಟಿ ಅವ್ರು ಏನಂದರೆ ತುಂಬಾ ಭರವಸೆ ಇಟ್ಕೊಂಡಿರ್ತಾರೆ. ಆ ಥರ ಒಬ್ಬ ಸ್ಪೋರ್ಟಿವ್ ಪರ್ಸನ್ ನಾನು ನೋಡಿರೋದು ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ನನಗೊಂದು ಹೆಮ್ಮೆಯ ಇದೆ ಸರಿ. ಅವರು ರಿಯಲಿ ಹೇಳ್ತೀನಿ, ಅವರ ಒಂದು ರಿಲೇಷನ್ಶಿಪ್ ಇದೆಲ್ಲ ಒಂದು ಮಗು ರೀತಿ ಅನ್ನೋ ರಿಲೇಷನ್ಶಿಪ್ ಅಂತ ನನಗನ್ಸುತ್ತೆ. ಈಗ ಸರ್, ಮಧ್ಯಂತರ ಮೇಲೆ ಅವರು ಹೊರಗಡೆ ಬಂದಾದ್ಮೇಲೆ, ಜಾಮೀನು ಪಡೆದು ಹೊರಗೆ ಬಂದಾದ್ಮೇಲೆ ಒಂದು ಹೆಕ್ಟಿಕ್ ಶೆಡ್ಯೂಲ್ ಅನ್ನೋಂಥದ್ದಿತ್ತ, ಮತ್ತೆ ಯಾವಾಗ ಏನಾಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಕೋರ್ಟ್ ಏನು ನೋಟಿಸ್ ಕೊಡುತ್ತೆ, ವಿಚಾರಣೆ ಯಾವಾಗ ನಡೆಸ್ತಾರೆ, ಮತ್ತು ವಿಚಾರಣೆಗೆ ಹೋಗಿ ಬರಬೇಕಾಗಿತ್ತು. ಅವರು ವಿದೇಶದಲ್ಲಿದ್ರೂ ಸಹ ಒಂದು ಪ್ರೊಸೀಜರ್ ಏನಿತ್ತು ಅದನ್ನು ಫಾಲೋ ಮಾಡಲೇಬೇಕಾಗಿತ್ತು. ಹೀಗಾಗಿ ಶೂಟಿಂಗ್ ಇಷ್ಟು ಬೇಗ ಮುಗಿಸ್ಲೇಬೇಕು ಅನ್ನುವಂಥದ್ದು ನಿರ್ದೇಶಕರೇ ಏನಾದರೂ ನಿಮಗೆ, ನೀವು ಬೇರೆ ಟೆಕ್ನಿಷಿಯನ್ಸ್ ಇರ್ಬೋದು, ನೀವು ಆರ್ಟ್ ಡೈರೆಕ್ಟರ್ ಆಗಿ ಆ ಪ್ರೆಷರ್ ಇತ್ತಾ ನಿಮಗೆ, ಎಷ್ಟಿತ್ತು? ಮೇಡಮ್, ಇದನ್ನು ನೇರವಾಗಿ ಹೇಳಬೇಕಂದ್ರೆ ಆ ಪ್ರೆಷರು ದರ್ಶನ್ ಸರ್ಗೂ ಇರಲಿಲ್ಲ, ಡೈರೆಕ್ಟ್ರಿಗೂ ಇರಲಿಲ್ಲ, ಟೆಕ್ನಿಷಿಯನ್ಸ್ಗೂ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ಇದೇನೆಂದರೆ ಇಷ್ಟು ದಿನ ಇದೆ, ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಆ ಒಂದು ಕ್ವಶನ್ನೇ ಎಲ್ಲೂ ರೈಸ್ ಆಗಿಲ್ಲ. ಇದು ಖಡಾಖಂಡಿತವಾಗಿ ಹೇಳಬೇಕು ಅಂದರೆ ಯಾವುದೇ ಒಂದು ಪ್ರೆಷರು ಇಲ್ದಂಗೆ ನಾವು ಶೂಟ್ ಮಾಡಿದ್ವಿ. ಇದು ಖಂಡಿತ ನೀವು ನಮ್ಮ ಟೆಕ್ನಿಷಿಯನಲ್ಲಿ ಯಾರನ್ನೇ ಕೇಳ್ಬೋದು, ನಿರ್ದೇಶಕರನ್ನ ಕೇಳ್ಬೋದು, DOP ಸುಧಾಕರ್ ಅವ್ರನ್ನ ಕೇಳ್ಬೋದು, ಯಾರನ್ನೇ ಕೇಳ್ಬೋದು, ಆ ಒತ್ತಡ ನಮ್ಗೆ ಯಾರಿಗೂ ಇರಲಿಲ್ಲ ಮೇಡಮ್. ಅದು ಮೋಸ್ಟ್ ಒಂದು ಡಿಫಿಕಲ್ಟ್ ಸೆಟ್ ಹಾಕಬೇಕು ಈ ಒಂದು ಡೆವಿಲ್ಗೆ ಅಂದಾಗ ನಿಮಗೆ ಒಂದು ಕಾಂಪ್ಲಿಕೇಟೆಡ್ ಅಂತ ಯಾವುದಾದ್ರೂ ಅನಿಸಿದೆಯಾ ಸನ್ನಿವೇಶ, ಅಥವಾ ಎಲ್ಲ ಸರಾಗವಾಗಿ ಮಾಡಿದ್ರೆ? ಇಲ್ಲ, ಸನ್ನಿವೇಶಗಳು ಕಾಂಪ್ಲಿಕೇಟ್ ಯಾವಾಗ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಕಥೆನಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀವಿ, ನಮಗೆಲ್ಲ ಗೊತ್ತಿರ್ತದೆ ಇಂತಿಂಥದ್ದೇ ಬೇಕು, ಹಿಂಗೆ ಬೇಕು ಅಂತ. ಬಟ್ ಏನಂದರೆ ನಾವು ಅದನ್ನೆಲ್ಲ ರೆಡಿ ಮಾಡಿ ನಾವು ಫಸ್ಟೇ ಶೂಟ್ಗೆ ಹೋಗಿ ಎಲ್ಲ ಓಕೆ ಆಗಿ ಶೂಟ್ ಸ್ಟಾರ್ಟ್ ಆಗೋವರೆಗೂ ಒಂದು ಕಾಂಪ್ಲಿಕೇಟ್ ಅಂದರೆ ಏನೋ ಒಂದು ಏನಾದ್ರು ಇನ್ನೂ ರಿಕ್ವೈರ್ಮೆಂಟ್ಸ್ ಇತ್ತಾ, ಏನು ಬೇಕಿತ್ತಾ, ಏನೋ ಹಂಗೆ ಅನಿಸುತ್ತೆ. ಬಟ್ ನಮ್ದು ಹೆಂಗೆ ಅಂದರೆ ಡೈರೆಕ್ಟರು, DOP ನಮ್ಮದು ಮತ್ತು ಕೊರಿಯೋಗ್ರಾಫರು, ಪ್ರೊಡ್ಯೂಸರ್ದು ನೀಟಾಗಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಅಂದರೆ ನಾವು ಸೆಟ್ಗೆ ಹೋಗಕ್ಕೆ ಮುಂಚೆನೇ ಎಲ್ಲ ರೆಡಿ ಆಗ್ಬಿಡ್ತಾಯಿದ್ವಿ. ಮಿನಿಯೇಚರ್ಸ್ಗಳು ಮಾಡಿಕೊಂಡು 3D ಮಾಡಿಕೊಂಡು ಈ ಥರ ಮಾಡಿಕೊಂಡು ಆ ಥರ ವಿಷಯದಲ್ಲಿ ನೋಡ್ರಿ ಯಾವುದೂ ಅಲ್ಲಿ. ಬಟ್ ಸೆಟ್ಸ್ ಎಲ್ಲ ಕಾಂಪ್ಲಿಕೇಟೆಡ್ ಸೆಟ್ಸೇ. ಬಟ್ ಅಂದರೆ ತುಂಬ ರಿಸ್ಕ್ ತೊಗೊಂಡು ಎಲ್ಲ ಮಾಡೋ ಥರ ಪ್ರೆಷರ್ ನಮಗೂ ಅವರು ಕೊಟ್ಟಿರಲಿಲ್ಲ.
ಹಗಲು ರಾತ್ರಿ ನಮಗೆ ರಿಲ್ಯಾಕ್ಸ್ ಟೈಮ್ ಕೊಟ್ಟಿದ್ರು. ಹಂಗಿದ್ರಿಂದ ಏನು ಇದಾಗಲಿಲ್ಲ. ಬಟ್ ಸೆಟ್ಸ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿರಬೇಕು ಅನ್ನೋದನ್ನು ಅವರು ನಮಗೆ ಜವಾಬ್ದಾರಿ ಕೊಟ್ಟ ಮೇಲೆ ಆ 100% ಜವಾಬ್ದಾರಿ ನಮಗಿರುತ್ತಲ್ಲ, ನಾವು ಯಾವಾಗಲೂ ಟೆನ್ಷನಲ್ಲಿರ್ತೀವಿ. ಹಂಗಾಗಿ ಸೆಟ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಅವ್ರ ಸೆಟ್ಸ್ ಬಂದು ಶೂಟ್ ಆಗೋವರೆಗೂ ನಾವು ಒಂದು ಟೆನ್ಷನಲ್ಲಿರ್ತೀವಿ. ಅದಾದಮೇಲೆ ಸರಾಗವಾಗಿರುತ್ತೆ. ಬಟ್ ಸೆಟ್ಸಲ್ಲಂತೂ ಒಂದಕ್ಕಿಂತ ಒಂದು ಕಾಂಪ್ಲಿಕೇಟು, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಅದನ್ನ ಚಾಲೆಂಜಿಂಗ್ ಆಗಿ ತೊಗೊಂಡು ಎಷ್ಟೇ ಇದ್ದಿದ್ರೂ ನಿಭಾಯಿಸಿದ್ವಿ ನಾವು. ಈಗ ಸರ್, ಈಗ ಒಂದು ಕಡೆ ಡೆವಿಲ್ ಆಯಿತು, ಇನ್ನೇನು ರಿಲೀಸ್ಗೆ ರೆಡಿ ಇದೆ, ಮುಂದಿನ ವರ್ಷ ರಿಲೀಸ್ ಆಗ್ತಿರುವಂತಹ ಟಾಕ್ಸಿಕ್ಗೂ ನೀವು ಕೆಲಸ ಮಾಡಿರುವಂಥದ್ದು. ಅದರಲ್ಲಿ ಆರ್ಟ್ ಡೈರೆಕ್ಟರ್ ಅನ್ನುವಂಥದ್ದು ಬೇಜಾರಾಗಿ ಹೈಲೈಟ್ ಆಗಿದೆ. ಯಾಕಂತ ಹೇಳಿದ್ರೆ ಒಂದಷ್ಟು ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ಸೆಟ್ ವಿಚಾರವಾಗಿ ಅಲ್ಲಿ ವೈರಲ್ ಆಗಿತ್ತು. ಈ ರೀತಿ ಸೆಟ್ HMT ಲೇಔಟ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಇರ್ಬೋದು, ಆರ್ಟ್ ಡೈರೆಕ್ಟರ್ ಮೋಹನ್ ಅವರು ಇಷ್ಟು ವಿಭಿನ್ನವಾಗಿ ಸೆಟ್ ಹಾಕಿದ್ದಾರೆ ಅನ್ನೋಂಥದ್ದು ಕೇಳ್ಪಟ್ವಿ. ಸೊ ಟಾಕ್ಸಿಕ್ದು ಹೇಗೆ ನಡೀತಿದೆ ಸರ್? ಇಲ್ಲ, ಅದು ಹಿಂಗೆ ಚೆನ್ನಾಗಾಗ್ತಿದೆ. ಬಟ್ ಅದಕ್ಕೆ ಆ್ಯಕ್ಚುಲಿ ಬಂದು ಮುಂಬೈಯವರು ಪ್ರೊಡಕ್ಷನ್ ಡಿಸೈನರು. ನಾನು ಬೆಂಗಳೂರು ಎಪಿಸೋಡ್ಸ್ ಎಲ್ಲ ನಾನು ಮಾಡಿಕೊಟ್ಟಿರೋದು. ಅದು ಚೆನ್ನಾಗಿ ನಡೀತಾ ಇದೆ. ಬಟ್ ಅದ್ರ ಬಗ್ಗೆ ಈಗ ಜಾಸ್ತಿ ನಾನು ಮಾತಾಡೋಕ್ಕೆ ಬರಲ್ಲ. ಅದು ನೆಕ್ಸ್ಟ್ ಸೀರೀಸಲ್ಲಿ ನಾನು ಮಾತಾಡ್ತೀನಿ. ಚಿತ್ರೀಕರಣ ಅಟ್ಲೀಸ್ಟ್ ಎಷ್ಟು ಪೋರ್ಷನ್ ಕಂಪ್ಲೀಟ್ ಆಗಿದೆ ಅಂತ? ಆಗಿದೆ 70%, 75-80% ಆಗಿದೆ. ನೆಕ್ಸ್ಟ್ ಇಯರ್ 100%. ಎಷ್ಟು ಸಾರಿ ಹೇಳ್ದಂಗೆ ಅದು ನೆಕ್ಸ್ಟ್ ಇಯರ್ ಇದಾಗುತ್ತೆ ಖಂಡಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.